ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋ ನೋಡಿದ್ದಾರಲ್ಲ, ಸೊ ಆ ಥರ ಒಂದು ವಿಡಿಯೋ ಇವಾಗ ಇನ್ಸ್ಟಾಗ್ರಾಮಲ್ಲಿ ಫುಲ್ಲಾಗಿ ಟ್ರೆಂಡಿಂಗಲ್ಲಿದೆ. ಸೊ ಅದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜುರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾ ಹಾಕಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಸ್ಕ್ರೀನ್ ನೋಟಿಫಿಕೇಷನ್ ಆಗಿ ತಲುಪುತ್ತೆ. ಸೊ ನೋಡಲಿಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಜಸ್ಟ್ ಏನಂದರೆ ನಲ್ನ ಹಾಗೆ ಕ್ಯಾಮ್ರಾನ ಯೂಸ್ ಮಾಡಿ ಎಡಿಟ್ ಮಾಡ್ತಾರೆ. ನೋಡಿ ಈ ಥರ, ನೋಡಿ ಯಾವ ಥರ ಇದೆ ಅಂದರೆ ನೋಡಿ ಈ ಥರ ಎಡಿಟ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ. ನೋಡಿ ಕ್ಯಾಮ್ರಾ ಆಫ್ ಮಾಡಿದೆ, ನೋಡಿ ಈ ಥರ ಮೂವ್ ಆಗೋದು ಶೋ ಆಗುತ್ತೆ. ಸೊ ಇದನ್ನ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ, ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು 16:9 ಇಟ್ಕೊಳ್ಳಿ. 9:16 ಬೇಡ, 16:9 ಇಟ್ಕೊಂಡು ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡಿ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಒಂದು ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಒಂದು ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ಈ ಒಂದು ಸಾಂಗ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ಏನು ಮಾಡ್ತೀನಿ ಅಂದರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಬ್ಯಾಕ್ಗ್ರೌಂಡು ಸ್ಯಾಡೋ ಬ್ಯಾಕ್ಗ್ರೌಂಡ್ ತೊಗೋಬೇಕು. ಸೊ ಫ್ರೆಂಡ್ಸ್, ಇದೆಲ್ಲ ಎಲ್ಲಿ ಸಿಗ್ತಾವೆ ಅಂದರೆ ಇದಕ್ಕೆ ಯೂಸ್ ಮಾಡೋದೆಲ್ಲ ಬನ್ನಿ ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ಗೆ ಹೋಗಬೇಕು. ಸೊ ಹೋದ ನಂತರ ಸ್ಟೋರೆಲ್ಲ ಅವೈಲೇಬಲ್ ಇದೆ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಂಟ್ರೆಸ್ಟ್ ಅನ್ನೋ ಆ್ಯಪು ಹೋದ ನಂತರ ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಏನು ಕ್ಲಿಕ್ ಮಾಡಬೇಕಂದ್ರೆ ಶ್ಯಾಡೋ ಬ್ಯಾಕ್ಗ್ರೌಂಡ್ ಅಂತ ಸರ್ಚ್ ಮಾಡಿದರೆ ನೋಡಿ ನಿಮಗೆ ತುಂಬ ಬ್ಯಾಕ್ಗ್ರೌಂಡ್ಸ್ಗಳು ಸಿಗುತ್ತೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಟಿ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಇಮೇಜ್ ಮಾಡ್ಕೋಬೋದು. ನಾನು ಆಲ್ರೆಡಿ ಮಾಡಿದ್ದೀನಿ, ತೋರಿಸಲ್ಲ. ಹಾಗೆ ಫೋಟೋ ಯೂಸ್ ಮಾಡೋದಂದರೆ ಏನಂದರೆ ಜಿಬಿಲಿ ಕಫಲ್ ನೋಡಿ ಈ ಥರ ಮಾಡ್ಕೊಂಡ್ರೆ ಸೊ ಇದನ್ನು ಕೂಡ ಈ ಥರ ಟಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ ಮಾಡ್ಕೊಂಡು ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಸೊ ನೀವು ಕ್ರೋಮಲ್ಲಿ ಹೋದ ನಂತರ ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಸರ್ಚ್ ಮಾಡಿದರೆ ಸಿಕ್ಕಾಪಟ್ಟೆ ವೆಬ್ಸೈಟ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಬರ್ಬೇಕು. ಸೊ ಮಾಡ್ಕೊಂಬಂದ ನಂತರ ಸೊ ಇವಾಗ ಅಲೈಟ್ ಮೋಷನ್ ಮೇಲೆ ನಾನು ಎಡಿಟಿಂಗಿಗೆ ಬರ್ತೀನಿ. ಸೊ ಬಂದು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಬಂದಿರೋ ಶ್ಯಾಡೋ ಫೋಟೋನ ಆ್ಯಡ್ ಮಾಡಿಕೊಂಡು ರೊಟೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 90 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಮೇಲೆ ಟಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಇದು ನಿಮ್ಮದು 2 ಲೈನ್ ಎಲ್ಲಿ ಎಂಡ್ ಆಗುತ್ತೆ ನೋಡಿ. ಸೊ ಅಲ್ಲಿ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿ ಇಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಆ್ಯಡ್ ಮಾಡಿದ್ದೆ. ಸೊ ಆ್ಯಡ್ ಮಾಡಿದ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಲೈನ್ ಇದೆ ಸೊ ಅದನ್ನ ನೀವು ಟೈಪ್ ಮಾಡ್ಕೊಳ್ಬೇಕು. ನೋಡಿ ನೋಟದ ಏನು ಟೈಪ್ ಮಾಡ್ಕೊಂಡು ಮೇಲೆ ಸೆಂಟರ್ ಬ್ರೌನ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ನಾನು ಕೆ ಜಿ ಪ್ರೊಟೆಕ್ಟ್ ಪೇ ಅಂತ ಒಂದು ಫೌಂಡ್ ಕೊಟ್ಟಿರ್ತೀನಿ, ಡಿಸ್ಟ್ರಿಬ್ಯೂಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದಕ್ಕೆ 2 ಫೌಂಟ್ ಯೂಸ್ ಮಾಡಿದ್ದೀನಿ. ಸಿಂಗ್ಯುಲಾರಿಟಿಯನ್ನು ಎರಡೂ ಕೂಡ ನಿಮಗೆ ನಾನು ಡಿಸ್ಟ್ರಿಬ್ಯೂಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫೌಂಡ್ದು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕಲರ್ನ ಬ್ಲ್ಯಾಕ್ ಇಟ್ಕೊಳ್ಳಿ, ಹಾಗೆ ಸೈಜ್ನ ಸ್ವಲ್ಪ ದೊಡ್ಡ ಮಾಡಿಕೊಂಡು ಸೊ ಈ ಥರ ಇಲ್ಲಿ ತೊಗೊಂಬಂದು ಇಲ್ಲಿ ಇಟ್ಟ ನಂತರ ಸೊ ಇದನ್ನ ಕೂಡ ಕಿಪ್ರೇಮ್ ಎಲ್ಲಿವರೆಗೆ ಇದೆ ಸೊ ಅಲ್ಲಿವರು ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ್ರೆ ಫಸ್ಟ್ ಲೈನ್ ಇದಾಯಿತು. ನೆಕ್ಸ್ಟ್ ಲೈನ್ ಬಾಣವೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಣವೆ ಈ ಥರ ಟೈಪ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರೆ ಮೇಲೆ ಸೆಂಟರ್ ಬ್ರೌನ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಸೊ ಹೇಳಿದ್ನೆಲ್ಲ ಸೆಕೆಂಡ್ ಫೌಂಟ್ ಇದನ್ನು ಕೂಡ ಅಲ್ಲಿ ಡಿಸ್ಟ್ರಿಬ್ಯೂಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಕಲರ್ ಹೋಗಿ ಬ್ಲ್ಯಾಕ್ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಮೊಬೈಲ್ ಟ್ರಾನ್ಸ್ಫರ್ ಹೋಗಿ ಈ ಥರ ಇದನ್ನು ಕೂಡ ಇಲ್ಲಿ ಈ ಥರ ತೊಗೊಂಬಂದ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಲಾಸ್ಟಲ್ಲಿ ಟೆಕ್ಸ್ಟ್ ಅಂತಿದೆಯಾ ಸೊ ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಟೆಕ್ಸ್ಟ್ ಟ್ರಾನ್ಸ್ಫರ್ ಅನ್ನೋ ಎಫೆಕ್ಟ್ ಸಿಗುತ್ತೆ. ಸೊ ಅದನ್ನ ಟೈಪ್ ಮಾಡಿಕೊಂಡು ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ನ ನೀವು ಪೇಡ್ ಆಫ್ ಬೈ ಲೆಟರ್ ಅಂತಿದೆ ಸೊ ಅದನ್ನ ನೀವು ಚಾಯ್ಸ್ ಮಾಡಬೇಕು. ಸೊ ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫರ್ ಅಂತಿದೆಯಾ ಸೊ ಅದಕ್ಕೆ ಹೋಗಿ ಇಲ್ಲಿ ಇದನ್ನ ವೈ ಆ್ಯಂಗಲ್ನ ಆಫ್ಸೆಟ್ ನೀವು ಎಷ್ಟು ಇಟ್ಬೇಕಂದ್ರೆ ಜಸ್ಟ್ ನೀವು -0 ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೊಂಡು ಸೊ ಅದೇ ಕಾಪಿನ ಮತ್ತೆ ಅದೇ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಸೊ ಈ ಕೆಳಗಿರೋ ಇದಕ್ಕೂ ಕೂಡ ಪೇಸ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ನ. ಸೊ ನೋಡಿ ಈ ಥರ ಎಫೆಕ್ಟ್ ಆ್ಯಡ್ ಆದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದಂಥ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಇದನ್ನ ಮೊಬೈಲ್ ಟ್ರಾನ್ಸ್ಫರ್ ಹೋಗಿ ಈ ಥರ ದೊಡ್ಡ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇಲ್ಲಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಸೊ ಲೆಂತ್ ಎಲ್ಲಿವರೆಗೆ ಬೇಕು ನೋಡಿ ಸೊ ಅಲ್ಲಿವರೆಗೆ ಇಟ್ಕೊಂಡು ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗೆ ಶ್ಯಾಡೋ ಆ್ಯಡ್ ಮಾಡಿರ್ತಿಲ್ಲ ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಟೈಲ್ಸ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ.
ಸೊ ಫ್ರೆಂಡ್ಸ್ ಅದನ್ನ ಆ್ಯಡ್ ಮಾಡ್ಕೊಂಡು ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಂಗೆ ಮಿರರ್ ಅಂತ ಇರುತ್ತೆ ಸೊ ಅದನ್ನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ ನಂತರ ಮತ್ತೆ ಅದೇ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಪೇಡ್ ಇನ್ ಔಟ್ ಅನ್ನೋ ಎಫೆಕ್ಟು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಪೇಡ್ ಇನ್ ಔಟ್ ಸೊ ಇದಕ್ಕೂ ಕೂಡ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಸೊ ಇಲ್ಲಿ ಫೋಟೋ ಆ್ಯಡ್ ಮಾಡಿರ್ತಿರಲ್ಲ ಸೊ ಅದಕ್ಕೂ ಕೂಡ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಏನು ಆ್ಯಡ್ ಮಾಡಬೇಕಂದ್ರೆ ಪೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ ನಂತರ ಇವಾಗ ಏನು ಮಾಡಬೇಕಪ್ಪ ಅಂದರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟಿವ್ ಎಲಿಮೆಂಟ್ ಅದಿದೆ ಸೊ ಅಲ್ಲಿ ಹೋಗಿ ಎಲ್ಲ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಚಾಯ್ಸ್ ಮಾಡ್ಕೊಂಡ ನಂತರ ಸೊ ಇದನ್ನ ಫಸ್ಟು ಈ ಥರ ಒಯ್ದು ಸೊ ಇದನ್ನ ಲೆಂತ್ ಎಲ್ಲಿವರೆಗೂ ಕ್ರಿಪೆಮ್ನು ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡ ನಂತರಪ್ಪ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಮೂವ್ ಟ್ರಾನ್ಸ್ಫರ್ಗೆ ಹೋಗಿ ಫಸ್ಟ್ ಒಂದು ಕೀ ಫ್ರೇಮು ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀ ಫ್ರೇಮ್ಗೆ ಹೋಗಿ ಈ ಥರ ಸ್ವಲ್ಪ ಈ ಥರ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡ್ಕೊಂಡ ನಂತರ ಸೊ ಲಾಸ್ಟಲ್ಲಿ ಹೋಗಿ ಅದನ್ನು ಕೂಡ ಈ ಥರ ಲೆಫ್ಟಲ್ಲಿ ಈ ಥರ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಸೊ ಮೂವ್ ಮಾಡ್ಕೊಂಡ ನಂತರ ಫೋಟೋ ಬ್ಯಾಕ್ಗ್ರೌಂಡ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಕಾಣ್ತಿದ್ರೆ ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ನಲ್ನ ಅಟ್ಯಾಚ್ ಮಾಡಬೇಕು. ಎಲ್ಲ ಕೂಡ ಈ ಥರ ನಲ್ನ ನೀವು ಎಲ್ಲ ಟೆಕ್ಸ್ಟ್ ಹಾಗೂ ಫೋಟೋ ಕೂಡ ಒನ್ಗೆ ನೀವು ಈ ಥರ ಆ್ಯಡ್ ಮಾಡ್ಕೊಳ್ಬೇಕು, ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಅಟ್ಯಾಚ್ ಮಾಡ್ಕೊಂಡ್ರೆ ನೋಡಿ ಯಾವ ಥರ ಆಗಿರುತ್ತೆ ಅಂತ ತೋರಿಸ್ತೀನಿ. ಒಂದು ಸತ ಪ್ಲೇ ಮಾಡಿಕೊಂಡು ಈ ಥರ ಆಗಿರುತ್ತೆ. ಸೊ ಇದೇ ಥರ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಪ್ಲಸ್ ಬಾರ್ ಕ್ಲಿಕ್ ಮಾಡಿಕೊಂಡು ಸೊ ನೆಕ್ಸ್ಟ್ ಮೊದಲು ಕೀ ಫ್ರೇಮ್ ಎಲ್ಲಿ ಎಂಡ್ ಆಗುತ್ತೆ ನೋಡಿ 2 ಲೈನ್ ನೋಡಿ ನಾಟಿದೆ ಆಗಲಿ. ಮತ್ತೆ ಅದೇ ಬ್ಯಾಕ್ಗ್ರೌಂಡ್ ನಾವು ಕಾಪಿ ಮಾಡ್ಕೋಬೇಕು, ಮತ್ತೆ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಪೇಸ್ಟ್ ಮಾಡ್ಕೊಂಡಿರ್ತಾರಲ್ಲ ಸೊ ಇವಾಗ ಸೊ ಅವೆರಡು ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಡು ಸೊ ಇಲ್ಲಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸೊ ಇದು ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಟೈಮರ್ ಹೋಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಎರಡಕ್ಕೂ ಕೂಡ. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಇದು ನೋಡಿ ಏನಂತಿದೆ ನೋಡಿ ಮತ್ತೆ ಕೇಳಿಸ್ಕೊಳ್ಳಿ, ನಾಟಿದೆ. ಸೊ ಈ ಥರ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ನೋಡಿ ಟೈಮರ್ ಅಂತ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಆಗಲಿ. ಸೊ ಇದನ್ನ ಟೈಪ್ ಮಾಡ್ಕೊಳ್ಬೇಕು ಆಗಲಿ. ಸೊ ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ಏನು ಮಾಡಪ್ಪ ಅಂದರೆ ಇವಾಗ ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಬೇರೆ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋ ಫೋಟೋನ ಚಾರ್ಜ್ ಮಾಡ್ಕೊಂಡು ಸೊ ಮೂವ್ ಟ್ರಾನ್ಸ್ಫರ್ ಹೋಗಿ ಸೈಜ್ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಈ ಥರ ಮೂವ್ ಮಾಡ್ಕೊಂಬಂದು. ಸೊ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಅಲ್ಲಿ ಲೆಫ್ಟಲ್ಲಿ ಫೋಟೋ ಆ್ಯಡ್ ಮಾಡಿರ್ತೀರಲ್ಲ ಸೊ ಇಲ್ಲಿ ರೈಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಈ ಥರ ಇದನ್ನ ಆ್ಯಡ್ ಮಾಡಿಕೊಂಡು ಸೊ ಟೆಕ್ಸ್ಟ್ನ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಲೆಫ್ಟಲ್ಲಿ ಆ್ಯಡ್ ಮಾಡಬೇಕು, ಆಗಲೇ ನೀವು ರೈಟಲ್ಲಿ ಆ್ಯಡ್ ಮಾಡಿರ್ತೀರಲ್ಲ ಸೊ ಇವಾಗ ಲೆಫ್ಟಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ ನಂತರ ಇವಾಗ ಏನು ಮಾಡಬೇಕಪ್ಪ ಅಂದರೆ ಅಂತೆಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟಿವ್ ಆ್ಯಂಡ್ ಎಲಿಮೆಂಟ್ ಮೇಲೆ ಹೋಗಿ ನಲ್ ಮೇಲೆ ಹೋಗಿ ಸೊ ನಂತರ ಅದನ್ನ ಕ್ಲಿಕ್ ಮಾಡಿಕೊಂಡು ಲೆಂತ್ ಎಲ್ಲಿವರೆಗೂ ಬೇಕು ನೋಡಿ ಸೊ ಅಲ್ಲಿವರೆಗೂ ಇಟ್ಕೊಂಡು ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಒಂದು ಕೀ ಫ್ರೇಮ್ಗೂ ಹಾಗೆ ಸೆಕೆಂಡ್ ಒಂದು ಕೀ ಫ್ರೇಮ್ ಹೋಗಿ ಫಸ್ಟ್ ಕೀ ಫ್ರೇಮಿಂದ ಈ ಥರ ತೊಗೊಂಬಂದು ಸೊ ಈ ಥರ ತೊಗೊಂಬಂದ ನಂತರ ಮತ್ತೆ ಲಾಸ್ಟಲ್ಲಿ ಹೋಗಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ ಜಸ್ಟ್ ನೀವು ಸ್ವಲ್ಪ ತೊಗೊಂಬನ್ನಿ, ಈ ಥರ ಮೂವ್ ಆಗುತ್ತೆ ಅದು. ಸೊ ಅದು ತೊಗೊಂಡ ನಂತರ ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಹಾಗೆ ನಲ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಲ್ 2ನ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಟೆಕ್ಸ್ಟ್ನ ಚಾಯ್ಸ್ ಮಾಡ್ಕೊಂಡು ನಲ್ 2ನ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಫೋಟೋ ಕೂಡ ಹಾಗೆ. ಸೊ ಆದ ನಂತರ ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ. ನಾವು ಇನ್ನೊಂದು ಸತ ಎಲ್ಲ ಕೂಡ ಪ್ಲೇ ಮಾಡಿ ತೋರಿಸ್ತೀವಿ. ಇದಾದ ನಂತರ ನೋಡಿ ಫ್ರೆಂಡ್ಸ್ ಇಷ್ಟೇ ನೋಡಿ ಇಷ್ಟು ಮಾಡಿದ ನಂತರ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಸೊ ನಾವು ನಿಮ್ಗೆ ಅರ್ಥ ಆಗಿದೆ ಅಂತ ಸೊ ಮುಂದಿನ ಮಾಡಲ್ಲ, ಸೊ ನೀವೇ ಮಾಡಿಕೊಂಡು ನೋಡಿ ಹೆಂಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಫ್ರೆಂಡ್ಸ್ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಸೊ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಎಂಡ್ ಮಾಡ್ತೀನಿ.